ಬರ್ರಿ ಇವತ್ತು ಏನು ಮಾಡಿ ನೋಡೋಣ. ಮೊಸ್ರುಗಾಯಿ ಮಾಡೋಣ ರೀ ಇವತ್ತು. ಉಳ್ಳಾಗಡ್ಡಿ ಟೊಮೆಟೊ ತೊಗೊಂಡೇನಿ ರೀ. ಇದು ಕೊತ್ತಂಬರಿ ಹೆಚ್ಚಿಟ್ಟೆ ನೋಡಿರಿ. ಕೊತ್ತಂಬರಿ ಹೆಚ್ಚಿ ತೊಗೊಂಡನು. ಇದು ಒಂದು ವಾಟೆ ಮೊಸರು ತೊಗೊಂಡೇನಿ ರೀ. ಅದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ತೊಗೋರಿ. ಕೆಂಪು ಖಾರನ ತೊಗೊಂಡೇನಿ ರೀ ನಾನು. ಹಸಿ ಖಾರನೂ ಹಾಕ್ಬೋದ್ರೆ ನಡಿತೈತಿ. ಮೆಣಸಿನ್ಕಾಯಿ ಜಜ್ಜಿ ಇದಕ್ಕೆ ಒಣ ಖಾರಕ್ಕೆ ಚಲೋ ಆಕೈತೆ ರೀ. ಇದು ಪುಟಾಣಿ ಮತ್ತು ಶೇಂಗಾ ಕಾಳು ಎರಡು ಪುಡಿ ಮಾಡಿ ತೊಗೊಂಡೇನಿ ನೋಡಿರಿ. ಪುಟಾಣಿ ಶೇಂಗಾ ಕಾಳು ಎರಡೂ ಬೇಕು ರೀ. ಶೇಂಗಾ ಅಷ್ಟೇ ಚಲೋ ಅಂತಂಗಿಲ್ಲ ರೀ. ಮೊಸ್ರುಗಾಯಿ ಮಾಡೋಕೆ ರೀ. ಈಗ ಎಲ್ಲ ಕೂಡ ಉಳ್ಳಾಗಡ್ಡಿ ಹಾಕ್ಕೊತಾನೆ ರೀ. ಉಳ್ಳಾಗಡ್ಡಿ ಟೊಮೆಟೊ ಎಲ್ಲ ಮಿಕ್ಸ್ ಮಾಡ್ಬೇಕು ರೀ. ಎಲ್ಲ ಮಿಕ್ಸ್ ಮಾಡಿ ಈಗ ಟೊಮೆಟೊ ಹಾಕ್ಕೊತಾನೆ ನೋಡಿರಿ. ಈ ರೆಸಿಪಿ ಮಾಡೋರಿ ಮಸ್ತ್ ಐತ್ರಿ. ಮಸ್ತ್ ಆಕೈತ್ರಿ. ಇದು ಮಾಡಿ ನೋಡಿರಿ. ತಿಂದ ನಂಗೆ ಕಮೆಂಟ್ ಮಾಡಿ ಹೇಳ್ರಿ. ಮೊಸ್ರುಗಾಯಿ ರೀ. ನಮ್ಮ ಕಡೆ ಮೊಸ್ರುಗಾಯಿ ಅಂತೇವ್ರಿ. ನಿಮ್ಮ ಕಡೆ ಏನಂತೀರಿ ನನಗೆ ಈ ಟೈಪ್ ಮಾಡೋಕೆ ಕಮೆಂಟ್ ಮಾಡಿ ಹೇಳ್ರಿ ನನಗೆ. ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ. ಲೈಕ್ ಮಾಡಿರಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಆದಷ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಮಗೂ ಇದನ್ನ ಸಹಾಯ ಆಕೈತ್ರಿ. ನೋಡಿಗ ಶೇಂಗಾ ಪುಡಿ ಎಷ್ಟು ಬೇಕಷ್ಟು ಹಾಕ್ಕೊಳ್ಳೋದ್ರಿ. ಸ್ವಲ್ಪ ರೀ ನೋಡ್ಕೊಂಡು ಹಾಕೋದ್ರಿ. ಅಂದ್ರೆ ಭಾಳ ಶೇಂಗಾ ಪುಡಿ ಪುಟಾಣಿ ಹಾಕ್ರೆ ಗಟ್ಟಿ ಭಾಳ ಆಕೈತ್ರಿ. ಮೊಸರು ಜಾಸ್ತಿ ಬೇಕಾಕತಿ. ಅದಕ್ಕೆ ಎರಡು ಲಿಮಿಟ್ಲಿ ಹಾಕ್ಕೋಬೇಕ್ರಿ. ಈಗ ನಾ ಕಲಿಸಿಟ್ಕೋತೇನೆ ನೋಡಿರಿ. ಮಸ್ತ್ ಆಕೈತ್ರಿ. ಈ ಟೈಪ್ ಮಾಡ್ಕೊರಿ. ಬರೀ ಕಾಯಿಪಲ್ಲೆ ತಿಂದು ಬಾಯಿ ಕೈ ಆಗಿರ್ತೈತೆ ರೀ. ಇದೊಂದು ಸ್ವಲ್ಪ ಹೊಸ ಟೈಪ್ ಈ ಟೈಪ್ ಮಾಡಿತ್ತಂದ್ರೆ ಹುಡುಗರು ತಿಂತಾವ್ರಿ. ಎಲ್ಲರೂ ದೊಡ್ಡವ್ರಿಗೆ ನಡಿತೈತಿ. ರೊಟ್ಟಿ ಜೊತೆ ಮಸ್ತ್ ಆತೈತೆ ರೀ. ಇದು ಮಾಡಿ ನೋಡಿರಿ. ಈ ಟೈಪ ಮೊಸರು ನೋಡಿರಿ. ಎಲ್ಲ ಒಂದು ವಾಟೆ ಮೊಸರು ಹಾಕಿನ್ರಿ ನಾನು. ಶೇಂಗಾ ಪುಡಿ ಜಾಸ್ತಿ ಹತ್ತಂಗಿಲ್ಲ ರೀ. ಒಂದು ಸ್ವಲ್ಪ ಅಷ್ಟು ಹತ್ತೈತೆ ರೀ. ಈ ವಿಡಿಯೋ ಎಲ್ಲ ಇಷ್ಟ ಆದ್ರೆ ಬರ್ರಿ. ಈಗ ನೋಡಿರಿ ರೆಡಿ ಆಗೈತ್ರಿ. ಫೈನಲಿ ಮಸ್ತ್ ಆಕೈತ್ರಿ ಮೊಸ್ರುಗಾಯಿ. ಬರ್ರಿ ಮೊಸ್ರುಗಾಯಿ ಜೊತೆ ರೊಟ್ಟಿ ತಿನ್ನೋಣ, ಊಟ ಮಾಡೋಣ ಬರ್ರಿ ಎಲ್ಲರೂ. ನಮಸ್ಕಾರ ರೀ.